ಇವತ್ತು ಖರ್ಗೆ ನಿವಾಸಕ್ಕೆ ಯಾರೆಲ್ಲ ಭೇಟಿ ಕೊಟ್ಟರು, ಏನೆಲ್ಲ ಆಯ್ತು, ಸಾಕಷ್ಟು ಸಂಚಲನ, ರಾಜಕೀಯ ಸಂಚಲನ ಉಂಟಾಗ್ತಾ ಇದೆ. ಖರ್ಗೆ ಅವರ ನಿವಾಸ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಎಚ್.ಸಿ. ಮಹದೇವಪ್ಪ ಕೂಡ ಇವತ್ತು ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿಎಂ ರೇಸ್ ಏನು ನಡೀತಾ ಇಲ್ಲ, ನೋ ಸಿಎಂ ರೇಸ್ ಅಂತ ಹೇಳಿದ್ದಾರೆ ಎಚ್.ಸಿ. ಮಹದೇವಪ್ಪ. ಆದ್ರೆ ಸಿದ್ದರಾಮಯ್ಯನವರ ಹೆಸರು ಹೇಳಿಲ್ಲ ಅವರು. ಎಚ್.ಸಿ. ಮಹದೇವಪ್ಪ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಸಿಎಂ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷರು 2-3 ದಿನ ಇದ್ರಲ್ಲ, ಕರ್ಟಸಿ ಕಾಲ ಸೌಹಾರ್ದದ ಭೇಟಿ ಅಷ್ಟೇ, ಒಂದು ಭೇಟಿ ಆದ್ವಿ. ಬಿಟ್ಟು ಬೇರೆ ಏನಿಲ್ಲ. ಸೌಹಾರ್ದ ಆಗಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಬಂದಾಗ ಸಹಜವಾದ ರಾಜಕೀಯ ಚರ್ಚೆಗಳು ಹಾಗೆ ಆಗ್ತವೆ. ಈ ಪರಿಸ್ಥಿತಿ ಏನು ಇಲ್ಲ. ನೀವು ಪರಿಸ್ಥಿತಿ ಏನಿದೆ? ಮನೆಯಲ್ಲಿ ಸದಸ್ಯರಿದ್ದಾರೆ, ಯಾವ ವಿಷಯನೂ ಮಾತಾಡಲಿಲ್ಲ. ಪರಿಸ್ಥಿತಿ ಏನಾಗಿದೆ ಅಂತ ತಮಗೂ ಗೊತ್ತಿದೆ. ರಾಜಕೀಯವಾಗಿ ದೆಹಲಿಗೆ ಹೋದಂತ ಶಾಸಕರ ಪೆರೇಡ್ ಇರ್ಬೋದು, ಇವು ಯಾವುದು ಚರ್ಚೆ ಆಗಲಿಲ್ಲ. ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನ ಎದುರಿಸೋದು, ಕಾರ್ಯಕರ್ತರಲ್ಲಿ ಸ್ಥಾಯಿಯಿಂದ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ಹೇಳದಂತ ಒಂದು ವಿಷಯನೂ ಚರ್ಚೆ ಆಗಿದೆ. ಯಾವ ಚುನಾವಣೆ ಇಲ್ಲದ ಈ ಸಂದರ್ಭ ಸ್ಥಳೀಯ ಚುನಾವಣೆ ಇದೆಯಲ್ಲ, ಲೋಕಲ್ ಬಾಡಿ ಎಐಸಿಸಿ ಅಧ್ಯಕ್ಷರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಖರ್ಗೆ ನಿವಾಸದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮಹದೇವಪ್ಪ ಅವರು ಸಿಎಂ ಆಗ್ತಾರೆ, ನಮ್ಮ ಕಾಂಗ್ರೆಸ್ನವರ ಸಿಎಂ ಇರ್ತಾರೆ ಅಂತ ಹೇಳಿದ್ರೆ ಹೊರತು ಸಿದ್ದರಾಮಯ್ಯನವರ ಹೆಸರನ್ನ ಸ್ಪಷ್ಟವಾಗಿ ಹೇಳದೇ ಇರ್ತಕ್ಕಂಥದ್ದು ಅನುಮಾನಕ್ಕೆ ಕಾರಣವಾಗಿದೆ ಅಂತ. ಏನ್ ಅಪ್ಡೇಟ್ ಇದೆ? ಖರ್ಗೆ ಅವ್ರನ್ನ ಭೇಟಿ ಮಾಡಿ ಬಂದ್ಮೇಲೆ ಮಹದೇವಪ್ಪ ಅವರು ಹೀಗೆ ಹೇಳೋದಕ್ಕೆ ಏನು ಕಾರಣ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆಯ ಗುದ್ದಾಟ ನಡೀತಾನೆ ಇದೆ. ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಇದೆ, 2.5 ವರ್ಷಕ್ಕೆ ಬದಲಾವಣೆ ಆಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಯಾವತ್ತು ಏನು ಎನ್ನುವಂಥದ್ದು ಒಂದು ಗೊಂದಲ ಅಂತೂ ಖಂಡಿತವಾಗಿಯೂ ರಾಜ್ಯ ಕಾಂಗ್ರೆಸ್ನಲ್ಲಿದೆ. ಆದ್ರೆ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪೂರಕವಾಗಿ ಒಂದಷ್ಟು ಸ್ಪಂದಿಸ್ತಾ ಇಲ್ಲ, ಒಂದು ಗುಟ್ಟನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಯಾವಾಗ ಏನು ಬದಲಾವಣೆ ಮಾಡಬೇಕಾ ಬೇಡವಾ ಅಥವಾ ಪೂರ್ಣವಾಗಿ ಮುಂದುವರಿತಾರ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇಲ್ಲ. ಇನ್ನು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಮಹದೇವಪ್ಪನವರು, ಅವರ ಬಣದ ಒಂದಷ್ಟು ಸದಸ್ಯರು ಸಿದ್ದರಾಮಯ್ಯ ಪರವಾಗಿ ಯಾವಾಗಲೂ ಬ್ಯಾಟಿಂಗ್ ಮಾಡೋದನ್ನ ನೀವು ಗಮನಿಸಿರಬಹುದು. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನ ಸಚಿವ ಜಮೀರ್ ಅಹಮದ್ ಖಾನ್ ಆಗ್ಲಿ, ಜಾರಕಿಹೊಳಿ ಅವರಾಗ್ಲಿ, ಪರಮೇಶ್ವರ್ ಆಗ್ಲಿ, ಇಂತ ಎಲ್ಲ ನಾಯಕರು ಹೇಳ್ತಾನೆ ಇರ್ತಾರೆ. ಆದ್ರೆ ಮಹದೇವಪ್ಪನವರು ಒಂದು ರೀತಿಯಲ್ಲಿ ತದ್ವಿರುದ್ಧವಾದಂತಹ ಒಂದು ನಡೆಯನ್ನ ಅನುಸರಿಸ್ತಾ ಇರುವಂತದ್ದು ಬಹಳ ಕುತೂಹಲ ಮತ್ತು ಅನುಮಾನಕ್ಕೂ ಕೂಡ ಕಾರಣ ಆಗಿರತಕ್ಕಂಥದ್ದು. 5 ವರ್ಷ ಕಾಂಗ್ರೆಸ್ ಸಿಎಂ ಆಗೇ ಇರ್ತಾರೆ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಇರ್ತಾರೆ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಸ್ಪಷ್ಟಪಡಿಸಲ್ಲ. ಇವತ್ತು ಮಾತನಾಡ್ತಾ ಕೂಡ ಅದೇ ಮಾತನ್ನ ಉಚ್ಚರಿಸ್ತಾ ಇರ್ತಕ್ಕಂಥದ್ದು. ನಾವು ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದಾಗಲೂ ಕೂಡ ಕಾಂಗ್ರೆಸ್ನಿಂದ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರ, ಅದು ಕೂಡ ಕನ್ಫರ್ಮ್ ಆಗಿ ಹೇಳ್ತಿಲ್ಲ, ಅಥವಾ 2.5 ವರ್ಷಕ್ಕೆ ಚೇಂಜ್ ಆಗ್ತಾರ, ಅದನ್ನು ಕೂಡ ಕನ್ಫರ್ಮ್ ಮಾಡ್ತಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ 5 ವರ್ಷ ಇರುತ್ತೆ, ಮತ್ತೆ 28ಕ್ಕೆ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಒಂದು ರೀತಿಯಲ್ಲಿ ಈ ಪವರ್ ಶೇರಿಂಗ್ ಏನಿದೆ ಅದು ಒಂದು ರೀತಿಯಲ್ಲಿ ಇಂಬು ಕೊಡ್ತಕ್ಕಂಥ ಹೇಳಿಕೆ ಇದೊಂದು. ಆದ್ರಿಂದ ಮಹದೇವಪ್ಪನವರ ಒಂದು ಕುತೂಹಲದ ಹೇಳಿಕೆ, ಇದನ್ನ ಬಹಳ ಗಮನದಿಂದ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈ ತರದ ಹೇಳಿಕೆ ಸಿಎಂ ಬಣದ ಸಚಿವರಿಂದಲೇ ಬರ್ತಾ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪವರ್ ಶೇರಿಂಗ್ ಇನ್ನಷ್ಟು ಜೋರಾಗುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ಈ ಮಾತುಗಳು ಒಂದಷ್ಟು ಅದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನೋಡಿ, ಇವತ್ತು ಖರ್ಗೆ ನಿವಾಸಕ್ಕೆ ಯಾರೆಲ್ಲ ಭೇಟಿ ಕೊಟ್ಟರು, ಏನೆಲ್ಲ ಆಯ್ತು, ಸಾಕಷ್ಟು ಸಂಚಲನ, ರಾಜಕೀಯ ಸಂಚಲನ ಉಂಟಾಗ್ತಾ ಇದೆ. ಖರ್ಗೆ ಅವರ ನಿವಾಸ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಎಚ್.ಸಿ. ಮಹದೇವಪ್ಪ ಕೂಡ ಇವತ್ತು ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿಎಂ ರೇಸ್ ಏನು ನಡೀತಾ ಇಲ್ಲ, ನೋ ಸಿಎಂ ರೇಸ್ ಅಂತ ಹೇಳಿದ್ದಾರೆ ಎಚ್.ಸಿ. ಮಹದೇವಪ್ಪ. ಆದ್ರೆ ಸಿದ್ದರಾಮಯ್ಯನವರ ಹೆಸರು ಹೇಳಿಲ್ಲ ಅವರು. ಎಚ್.ಸಿ. ಮಹದೇವಪ್ಪ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಸಿಎಂ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷರು 2-3 ದಿನ ಇದ್ರಲ್ಲ, ಕರ್ಟಸಿ ಕಾಲ ಸೌಹಾರ್ದದ ಭೇಟಿ ಅಷ್ಟೇ, ಒಂದು ಭೇಟಿ ಆದ್ವಿ. ಬಿಟ್ಟು ಬೇರೆ ಏನಿಲ್ಲ. ಸೌಹಾರ್ದ ಆಗಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಬಂದಾಗ ಸಹಜವಾದ ರಾಜಕೀಯ ಚರ್ಚೆಗಳು ಹಾಗೆ ಆಗ್ತವೆ. ಈ ಪರಿಸ್ಥಿತಿ ಏನು ಇಲ್ಲ.
ಏನ್ ನೀವು ಪರಿಸ್ಥಿತಿ ಏನಿದೆ? ಅಧಿಕಾರಿಗಳ ಮನೆಯಲ್ಲಿ ಸಭೆ ಸೇರಿದೆ ಸರ್. ಯಾವ ವಿಷಯನೂ ಮಾತಾಡಲಿಲ್ಲ. ಸರ್, ಪರಿಸ್ಥಿತಿ ಏನಾಗಿದೆ ಅಂತ ತಮಗೂ ಗೊತ್ತಿದೆ. ರಾಜಕೀಯವಾಗಿ ದೆಹಲಿಗೆ ಹೋದಂತ ಶಾಸಕರ ಪೆರೇಡ್ ಇರ್ಬೋದು. ಇವು ಯಾವುದು ಚರ್ಚೆ ಆಗಲಿಲ್ಲ. ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನ ಎದುರಿಸೋದು, ಕಾರ್ಯಕರ್ತರಲ್ಲಿ ಸ್ಥಾಯಿಯಿಂದ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ಹೇಳದಂತ ಒಂದು ವಿಷಯನೂ ಚರ್ಚೆ ಆಗಿದೆ. ಯಾವ ಚುನಾವಣೆ ಇಲ್ಲದ ಈ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆ ಇದೆಯಲ್ಲ, ಲೋಕಲ್ ಬಾಡಿ ಎಐಸಿಸಿ ಅಧ್ಯಕ್ಷರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಖರ್ಗೆ ನಿವಾಸದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮಹದೇವಪ್ಪ ಅವರು ಸಿಎಂ ಆಗ್ತಾರೆ, ನಮ್ಮ ಕಾಂಗ್ರೆಸ್ನವರ ಸಿಎಂ ಇರ್ತಾರೆ ಅಂತ ಹೇಳಿದ್ರೆ ಹೊರತು ಸಿದ್ದರಾಮಯ್ಯನವರ ಹೆಸರನ್ನ ಸ್ಪಷ್ಟವಾಗಿ ಹೇಳದೇ ಇರ್ತಕ್ಕಂಥದ್ದು ಅನುಮಾನಕ್ಕೆ ಕಾರಣವಾಗಿದೆ ಅಂತ. ಏನ್ ಅಪ್ಡೇಟ್ ಇದೆ? ಖರ್ಗೆ ಅವ್ರನ್ನ ಭೇಟಿ ಮಾಡಿ ಬಂದ್ಮೇಲೆ ಮಹದೇವಪ್ಪ ಅವರು ಹೀಗೆ ಹೇಳೋದಕ್ಕೆ ಏನು ಕಾರಣ ಅಂತ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆಯ ಗುದ್ದಾಟ ನಡೀತಾನೆ ಇದೆ. ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಇದೆ 2.5 ವರ್ಷಕ್ಕೆ ಬದಲಾವಣೆ ಆಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಯಾವತ್ತು ಏನು ಎನ್ನುವಂಥದ್ದು ಒಂದು ಗೊಂದಲ ಅಂತೂ ಖಂಡಿತವಾಗಿಯೂ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆ. ಆದ್ರೆ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪೂರಕವಾಗಿ ಒಂದಷ್ಟು ಸ್ಪಂದಿಸ್ತಾ ಇಲ್ಲ, ಒಂದು ಗುಟ್ಟನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಯಾವಾಗ ಏನು ಬದಲಾವಣೆ ಮಾಡಬೇಕಾ ಬೇಡವಾ ಅಥವಾ ಪೂರ್ಣವಾಗಿ ಮುಂದುವರಿತಾರ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇಲ್ಲ. ಇನ್ನು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಮಹದೇವಪ್ಪನವರು, ಅವರ ಬಣದ ಒಂದಷ್ಟು ಸದಸ್ಯರು ಸಿದ್ದರಾಮಯ್ಯ ಪರವಾಗಿ ಯಾವಾಗಲೂ ಬ್ಯಾಟಿಂಗ್ ಮಾಡೋದನ್ನು ನೀವು ಗಮನಿಸಿರಬಹುದು. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನ ಸಚಿವ ಜಮೀರ್ ಅಹಮದ್ ಖಾನ್ ಆಗ್ಲಿ, ಜಾರಕಿಹೊಳಿ ಅವರಾಗ್ಲಿ, ಪರಮೇಶ್ವರ್ ಆಗ್ಲಿ, ಇಂತ ಎಲ್ಲ ನಾಯಕರು ಹೇಳ್ತಾನೆ ಇರ್ತಾರೆ. ಆದ್ರೆ ಮಹದೇವಪ್ಪನವರು ಒಂದು ರೀತಿಯಲ್ಲಿ ತದ್ವಿರುದ್ಧವಾದಂತಹ ಒಂದು ನಡೆಯನ್ನ ಅನುಸರಿಸ್ತಾ ಇರುವಂತದ್ದು ಬಹಳ ಕುತೂಹಲ ಮತ್ತು ಅನುಮಾನಕ್ಕೂ ಕೂಡ ಕಾರಣ ಆಗಿರತಕ್ಕಂಥದ್ದು. 5 ವರ್ಷ ಕಾಂಗ್ರೆಸ್ ಸಿಎಂ ಆಗೇ ಇರ್ತಾರೆ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಇರ್ತಾರೆ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಸ್ಪಷ್ಟಪಡಿಸಲ್ಲ. ಇವತ್ತು ಮಾತನಾಡ್ತಾ ಕೂಡ ಅದೇ ಮಾತನ್ನ ಉಚ್ಚರಿಸ್ತಾ ಇರ್ತಕ್ಕಂಥದ್ದು. ನಾವು ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದಾಗಲೂ ಕೂಡ ಕಾಂಗ್ರೆಸ್ನಿಂದ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರ, ಅದು ಕೂಡ ಕನ್ಫರ್ಮ್ ಆಗಿ ಹೇಳ್ತಿಲ್ಲ, ಅಥವಾ 2.5 ವರ್ಷಕ್ಕೆ ಚೇಂಜ್ ಆಗ್ತಾರ, ಅದನ್ನು ಕೂಡ ಕನ್ಫರ್ಮ್ ಮಾಡ್ತಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ 5 ವರ್ಷ ಇರುತ್ತೆ, ಮತ್ತೆ 28ಕ್ಕೆ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಒಂದು ರೀತಿಯಲ್ಲಿ ಈ ಪವರ್ ಶೇರಿಂಗ್ ಏನಿದೆ ಅದು ಒಂದು ರೀತಿಯಲ್ಲಿ ಇಂಬು ಕೊಡ್ತಕ್ಕಂಥ ಹೇಳಿಕೆ ಇದೊಂದು. ಆದ್ರಿಂದ ಮಹದೇವಪ್ಪನವರ ಒಂದು ಕುತೂಹಲದ ಹೇಳಿಕೆ, ಇದನ್ನ ಬಹಳ ಗಮನದಿಂದ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈ ತರದ ಹೇಳಿಕೆ ಸಿಎಂ ಬಣದ ಸಚಿವರಿಂದಲೇ ಬರ್ತಾ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪವರ್ ಶೇರಿಂಗ್ ಇನ್ನಷ್ಟು ಜೋರಾಗುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ಈ ಮಾತುಗಳು ಒಂದಷ್ಟು ಅದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.